ಓಕೆ. ದಿನಕರ್ ಶೆಟ್ಟಿ ಅವರು, ದಿನಕರ್ ಶೆಟ್ಟಿ ಅವರು ಇಲ್ಲ. ಹೇಳಿ. ಪ್ರಶ್ನೆ ಸಂಖ್ಯೆ 1069 ಮಾನ್ಯ ಪೌರಾಡಳಿತ ಹಾಗೂ ಹಾಜಿ ಸಚಿವರಿಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಉತ್ತರವನ್ನ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಗೋಕರ್ಣ ಅಂತ ಹೇಳಿದ್ರೆ ತಮಗೂ ಗೊತ್ತಿರುವಂತ ಒಂದು ಪವಿತ್ರವಾದಂತ ಸ್ಥಳ ಇದೆ. ಪ್ರತಿದಿನ ಸಾವಿರಾರು ಲಕ್ಷಾಂತರ ಜನ ಪ್ರವಾಸಿಗರು ಬರ್ತಾರೆ. ಆತ್ಮಲಿಂಗ ಇದ್ದುದು ತಮ್ಗೆ ಗೊತ್ತಿರುವಂತ ವಿಷಯ. ಸಾವಿರಾರು ಹೋಮ್ ಸ್ಟೇಗಳಾಗಿದ್ದಾವೆ, ರೆಸಾರ್ಟ್ಗಳಾಗಿದ್ದಾವೆ. ಇದಕ್ಕಾಗಿ ದಯಮಾಡಿ ನಾನು ಮೊನ್ನೆ ಸಚಿವರಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ಪಟ್ಟಣ ಪಂಚಾಯತ್ ಅಲ್ಲ, ಪುರಸಭೆಯನ್ನಾಗೆ ತಾವು ಮಾಡಿಕೊಟ್ರೆ ಬಹಳ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಡ್ರೈನೇಜಿನ ವ್ಯವಸ್ಥೆ ಆಗ್ಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಇವತ್ತಲ್ಲಿ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಯಾವುದರ ವ್ಯವಸ್ಥೆನೂ ಅಲ್ಲಿ ಇಲ್ಲದೆ ಇರೋದ್ರಿಂದ ಸ್ವಚ್ಛತೆ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಗೋಕರ್ಣಕ್ಕೆ ಪುರಸಭೆಯನ್ನಾಗಿ ಮಾಡಿಕೊಡ್ಲೇಬೇಕು ಎನ್ನುವಂತ ಒಂದು ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದಾಗೆ ಲಕ್ಷಾಂತರ ಜನ ಪ್ರವಾಸಿಗರು ಆ ಕ್ಷೇತ್ರಕ್ಕೆ ಬರೋದ್ರಿಂದ ಇದು ಖಂಡಿತ ಒಂದು ಸಲಹೆನೂ ಕೂಡ ಸೂಕ್ತವಾಗಿದೆ. ಅದನ್ನ ಮಾನ್ಯ ಸಚಿವರು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅದಕ್ಕೆ ಸಹಕಾರ ನೀಡಬೇಕು ಅಂತ ಹೇಳಿ ಕೋರ್ತೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಡೈರೆಕ್ಟ್ ಸಬ್ಜೆಕ್ಟ್ಗೆ ಬಂದ್ಬಿಡ್ತೇನೆ. ದಿನಕರ್ ಶೆಟ್ಟಿ ಅವರು ಗ್ರಾಮ ಪಂಚಾಯತ್ಲಿಂದ ಟೌನ್ ಪಂಚಾಯತ್ ಮಾಡಬೇಕಂತ ಕೇಳಿದ್ದಾರೆ. ಆದರೂ ಸೆನ್ಸಸ್ 2011 ಸೆನ್ಸಸ್ ರಿಪೋರ್ಟ್ ಬಂದಿದೆ DCಲಿಂದ ಮತ್ತು DMಲಿಂದ. ಅದು ಮಿನಿಮಮ್ 15,000ಕ್ಕಿಂತ ಜಾಸ್ತಿ ಪಾಪ್ಯುಲೇಷನ್ ಇರಬೇಕಂತ ಆ ಥರ ಕ್ರೈಟೇರಿಯಾ ಇದೆ. ಅದರಲ್ಲಿ ಅದು ಸ್ವಲ್ಪ ಕಡಿಮೆ ಬಂದಿದೆ. ಆದರೂ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಹೆಂಗ್ ಸೊಲ್ಯೂಷನ್ ಮಾಡ್ಬೇಕು, ಏನು ಅವ್ರದ್ದು ಡಿಮ್ಯಾಂಡ್ ಕರೆಕ್ಟ್ ಇದೆ. ಲಕ್ಷಾಂತರ ಜನ ಬರ್ತಾರೆ, ಇದೊಂದು ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಪಟ್ಟಣ ಪಂಚಾಯತಿ ಮಾಡೋದು ಖಂಡಿತ ಇದು ಒಳ್ಳೆ ಸಲಹೆ. ಖಂಡಿತ ಎಲ್ಲದಕ್ಕೂ ಸೆನ್ಸಸ್ ಮಾನದಂಡ ಇಟ್ಕೊಂಡು ಹೋದ್ರೆ ನಿಜವಾಗಿ ನ್ಯಾಯ ಕೊಡೋದಕ್ಕೆ ಆಗೋದಿಲ್ಲ. ಅಲ್ಲ ಅಧ್ಯಕ್ಷ, ಎಲ್ಲದಕ್ಕೂ ಸೆನ್ಸಸ್. ಮಾನ್ಯ ಸಚಿವರು 2011 ಸೆನ್ಸಸ್ ಅನ್ನ ಹೇಳ್ತಿದ್ದಾರೆ. ನೀವು ಈ ರೀತಿ ರಾಜ್ಯದಲ್ಲಿರುವಂತಹ ಪ್ರವಾಸಿ ಕೇಂದ್ರಗಳು ಸಾವಿರಾರು ಜನ ಪ್ರತಿನಿತ್ಯ ಆ ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿ ಸ್ವಚ್ಛತೆನೂ ಕಾಪಾಡಿಕೊಳ್ಬೇಕು ಮತ್ತು ಉಳಿದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕಾಗಿರುವಂತದ್ದು ಸರ್ಕಾರದ ಗೌರವದ ವಿಷಯನೂ ಕೂಡ ಹೌದು. ಇದನ್ನ ಮೇಲ್ದರ್ಜೆಗೇರಿಸಲಿಕ್ಕೆ ಇನ್ನೇನೋ ಕಾನೂನಿನ ಚೌಕಟ್ಟುಗಳನ್ನು ಅಡಿಗಿಡಬಾರದು. ಗೋಕರ್ಣ ಎಷ್ಟು ದೊಡ್ಡ ಪ್ರದೇಶ ಅಂತಿದೆ. ನಿಮಗೆ ಆ ಗ್ರಾಮ ಪಂಚಾಯತಿನಲ್ಲಿ ಜನಸಂಖ್ಯೆ ಅಡ್ಜಸ್ಟ್ ಆಗ್ತಿಲ್ಲ ಅಂದ್ರೆ ಇನ್ನೆರಡು ಗ್ರಾಮ ಪಂಚಾಯತಿಗಳು ಒಟ್ಟು ಸೇರಿಸ್ಕೊಳ್ಳಿ. ನಿಮ್ಮ ಮಾನದಂಡಕ್ಕೆ ಅದನ್ನ ಡಿಸೈನ್ ಮಾಡಿ ಅದನ್ನ ಪಟ್ಟಣ ಪಂಚಾಯತಿ ಮಾಡಿ, ಇಲ್ಲ ಪುರಸಭೆ ಮಾಡಿ. ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ನೀವು ಗ್ರಾಮ ಪಂಚಾಯತಿಯಾಗಿ ಇಟ್ಕೊಂಡು ಅದನ್ನ ಮುಂದುವರಿಸ್ತೀನಿ ಅಂತಂದ್ರೆ ನಿಮಗೂ ಗೌರವ ಬರಲ್ಲ. ಅದರಿಂದ ಏನಾರ ಮಾಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಜೊತೆಗೆ ನಮ್ಮ ಕಮಾನಗರ ಹೊಸ ತಾಲೂಕು ಆಗಿದೆ. ಎಲ್ಲಿ ಬಿ ದೊಡ್ಡ ಪಂಚಾಯತ್ ಇದೆ, ಪಟ್ಟಣ ಪಂಚಾಯತ್ ಕರೆದೀವಿ, ಆಗಿಲ್ಲ ಸಭಾಧ್ಯಕ್ಷರೇ. ಅವರಾದ ಬಿ ಪುರಸಭೆ ಆಗ್ಬೇಕು, ತಾವು ವಿಸಿಟ್ ಮಾಡಿದೀವಿ ಸಭಾಧ್ಯಕ್ಷರೇ. ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ, ಅವರಾದ ಪುರಸಭೆ ಆಗ್ಬೇಕು, ಕಮಾನಗರ್ ಪಟ್ಟಣ ಪಂಚಾಯತ್ ಸಭೆ ಆಗ್ಬೇಕು ವಿನಂತಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದ್ರ ಬಗ್ಗೆ ಸಚಿವರು ಒಂದು ಗ್ಯಾರಂಟಿಯನ್ನು ಕೊಡ್ಬೇಕು. ಇದ್ರ ಬಗ್ಗೆ ಒಂದು ಗ್ಯಾರಂಟಿ ಬೇಕು ನನಗೆ. ಕೇವಲ ಆಶ್ವಾಸನೆಗಳು ಕೊಟ್ರೆ ಸಾಲದು, ಇದಾಗ್ಲೇಬೇಕಾದಂಥದ್ದು. ತಮಗೂ ಒಂದು ಗೌರವ ಬರುವಂತದ್ದು, ಗೋಕರ್ಣದ ಬಗ್ಗೆ ತಾವು ಕಳಕಳಿ ಇಟ್ಕೊಂಡಿದ್ರಿ ಅನ್ನುವಂಥದ್ದು ಆಗ್ತದೆ. ಮಾನ್ಯ ಅಧ್ಯಕ್ಷರೇ, ಶಾಸಕರ ಜೊತೆಗೆ ಚರ್ಚೆ ಮಾಡಿ, ಮತ್ತೆ ನಮ್ಮ ಔರಾದ್ ಶಾಸಕರ ಪ್ರಭು ಚವ್ಹಾಣ್ ಅವರು ಹೇಳಿದ್ದಾರೆ, ಅವರಿಬ್ಬರ ಜೊತೆಗೆ ಚರ್ಚೆ ಮಾಡಿ. ಯಾಕಂದ್ರೆ ಇದು ಫೈನಾನ್ಸ್ ಚರ್ಚೆ ಬೇಡ ಮಾನ್ಯ ಸಚಿವರೇ, ಚರ್ಚೆ ಬೇಡ, ದಯವಿಟ್ಟು ಚರ್ಚೆ ಬೇಡ. ಇದು ಆಗ್ಬೇಕಾದಂತದ್ದು. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಜಿಲ್ಲೆ ಮನೆ ಜಿಲ್ಲಾ ಸಚಿವರು ಇದ್ದಾರೆ. ನಮ್ಮ ಜಿಲ್ಲೆ ಬಹಳ ಹಿಂದುಳಿದಂತ ಜಿಲ್ಲೆ ಇದೆ. ಇದು ಇಡೀ ರಾಜ್ಯದಲ್ಲಿ, ಒಂದು ನಿಮಿಷ, ಇಡೀ ರಾಜ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರಪೋಸಲ್ಸ್ ಇದಾವೆ ಸಭಾಧ್ಯಕ್ಷ. ಗ್ರಾಮ ಪಂಚಾಯತಿಗಳನ್ನ
ನಗರಸಭೆ ಮಾಡೋದು, ಪುರಸಭೆನ ನಗರಸಭೆ ಮಾಡೋದು. ಅದರಿಂದ 25,000, 15,000, 25,000, 50,000 ಇವೆಲ್ಲನೂ ಜನಸಂಖ್ಯೆ ಇರಬೇಕು, ಮತ್ತೆ ಹಣನೂ ಬೇಕು ಸಭಾಧ್ಯಕ್ಷರೇ. ಸುಮಾರು 50 ಪ್ರಪೋಸಲ್ಸ್ ಇದೆ ಸಭಾಧ್ಯಕ್ಷರೇ. ಮಾನ್ಯ ಮುಖ್ಯಮಂತ್ರಿಗಳು ನನಗೂ ಮತ್ತೆ ರಹೀಂ ಖಾನ್ ಅವ್ರಿಗೆ ಹೇಳಿದ್ದಾರೆ ಸಭಾಧ್ಯಕ್ಷರೇ, ಹಂತವಾಗಿ ಮಾಡೋಣ ಅಂತ ಹೇಳಿದ್ದಾರೆ ಸಭಾಧ್ಯಕ್ಷರೇ. ಗ್ರಾಮ ಪಂಚಾಯತ್ ಇದೊಂದು ಪ್ರಿಯಾರಿಟಿ ತಗೊಂಡು ರಾಜ್ಯದ ಗೌರವ ಇದೆ, ಪ್ರವಾಸಿ ತಾಣ ಇದೆ, ಎಲ್ಲದನ್ನು ಒಂದೇ ಮಾನದಂಡ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇದು ಪ್ರವಾಸಿ ಕ್ಷೇತ್ರ ಇದೆ, ಧಾರ್ಮಿಕ ಕ್ಷೇತ್ರ ಇದೆ, ಅದಕ್ಕೆ ಪ್ರಿಯಾರಿಟಿ ತಗೊಳ್ಳಿ, ಒತ್ತು ಕೊಡ್ಲಿ ಅಂತೇಳಿ ಮನವಿ ಮಾಡ್ತಾರೆ ಸಭಾಧ್ಯಕ್ಷರೇ. ಇಡೀ ರಾಜ್ಯನೂ ಎಲ್ಲ ನಮ್ಗೆ ಒಂದೇನೆ ಸಭಾಧ್ಯಕ್ಷರ. ಇಡೀ ರಾಜ್ಯ ಆತ್ಮನಿಂದ ದೇಶದಲ್ಲಿ ಎಲ್ಲೂ ಇಲ್ಲ. ಮಾನ್ಯ ಸಚಿವರೇ, ಗೋಕರ್ಣ ಮಾನ್ಯ ಶಾಸಕರು ಹೇಳಿದ ಪ್ರಕಾರ ವಿಶೇಷವಾದ ಪ್ರೀತಿ ನಮಗೂ ಇದೆ ಸಭಾಧ್ಯಕ್ಷರ. ಆದ್ರಿಂದ ನಾನು ಇಬ್ರು ಸೇರಿ ಅದು ನೋಡ್ತಾ ಇದ್ವಿ ಸಭಾಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ ಸುಮಾರು 50 ಜಾಗಗಳ ಪ್ರಸ್ತಾವನೆ ಇದೆ ಸಭಾಧ್ಯಕ್ಷರೇ. 50 ಪ್ರಶ್ನೆ ಬರಲ್ಲ ಅಲ್ಲ, 50 ಕಡೆ ಪ್ರಿಯಾರಿಟಿ ಕೊಟ್ಟು ಮಾಡ್ಲಿ ಅಂತ ಮಂತ್ರಿಗಳ ಗೋಕರ್ಣ ಇಷ್ಟು ಪ್ರೀತಿ ಇದ್ದವರು ಕಳೆದ 5 ವರ್ಷದಲ್ಲಿ ಯಾಕೆ ಮಾಡಿಲ್ಲ? ನೀವ್ ಯಾಕೆ ಮಾಡಿಲ್ಲ ಅಂತಂದ್ರೆ ಕಳೆದ ಸರ್ಕಾರದಲ್ಲಿ ಈ ರೀತಿ ಚರ್ಚೆ ಮಾಡ್ತಾ ಇಲ್ಲ. ಸರ್ಕಾರ ಅವ್ರ ಮೇಲೆ ಜೋರ್ ಮಾಡಿದ್ರೆ ಏನ್ ಮಾಡ್ತಾರ ಅವರು? ಸರ್ಕಾರ ವಿಜಯೇಂದ್ರ ಸಾಹೇಬ್ರೆ, ಹಂತವಾಗಿ ಸುನಿಲ್ ಅಣ್ಣ ಒಂದ್ ನಿಮಿಷ ಕುತ್ಕೋ, ಒಂದೇ ಒಂದ್ ನಿಮಿಷ. ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ? ನೀನು ಸರ್ಕಾರದಲ್ಲಿ ಪ್ರಸ್ತಾವನೆ ಪರಿಗಣಿಸಿ ನೀನೇ ಲಾಸ್ಟ್ ಪ್ರಸ್ತಾವನೆ ಬಂದಿರಲಿಲ್ಲ. ಈ ಸರ್ಕಾರ ಇದ್ರು ಅವ್ರು ಯಾಕೆ ಮಾಡಿಲ್ಲ? ಅವರು ಮಾಡ್ತೀವಿ ಅಂತ ಹೇಳ್ತಾ ಇದ್ವಿ, ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಅಧ್ಯಕ್ಷರೇ, ಅವತ್ತು ಪ್ರಸ್ತಾವನೆ ಬಂದಿಲ್ಲ, ಇವಾಗ ಪ್ರಸ್ತಾವನೆ ಬಂದಿದೆ. ಇವಾಗ ಪ್ರಸ್ತಾವನೆ ಬಂದೈತೆ. ಶಾಸಕರು ಆ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಹಾಗಾಗಿ ಇಬ್ರು ಸಚಿವರನ್ನು ಕೂಡ ಮನವಿ ಮಾಡಿದೆ. ಯಾಕಂದ್ರೆ ಅದು ಒಂದು ವಿಶೇಷ ಒಂದು ಹೇಳ್ತಾನೆ ಮನೆ ಅಧ್ಯಕ್ಷರೇ, ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇದೆ ಸಭಾಧ್ಯಕ್ಷ. ಅವರು ಉತ್ತರ ಕೊಡ್ತಾರಲ್ಲ ಸರ್, ನಾನು ಅವರು ಕೂಡಿ ನಮ್ಮಿಬ್ಬರದು ಒಂದೇ ಖಾತೆ ಇರೋದು, ಜೊತೆಲಿ ನಗರಾಭಿವೃದ್ಧಿ ಮತ್ತೆ ನಮ್ಮ ರಹೀಂ ಖಾನ್ ಎರಡು ಜೊತೆಲೇ ಇರೋದು. ನೀವು ಆತರ ಬೀಳ್ಬೇಡಿ ಸರ್. ನಾನು ಏನ್ ಹೇಳಕ್ ಕೊಟ್ಟೆ ಅಂದ್ರೆ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಅದು ಆ ವಿಷಯ ಹೇಳ್ರಿ. ನಿಮ್ಮ ಹತ್ರ ಹಣಕಾಸಿನ ಸಮಸ್ಯೆ ಇದೆ ಅನ್ನುವಂಥದ್ದು ಯಾರಿಗೆ? ಅವಾಗ ಒಪ್ಕೊಳ್ಳೋಣ. ನಿಮ್ಗಿರ್ಬೋದು, ನಮ್ಮ ಸರ್ಕಾರದಲ್ಲಿ ಒಪ್ಕೊಳ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ಸರ್ಕಾರದಲ್ಲಿ ಯಾವ ಹಣಕಾಸಿನ ಸಮಸ್ಯೆ ಸದೃಢವಾಗಿದೆ. ಪತ್ರಿಕೆಗೆ ನೋಡಿದಂತೆ ಸಭಾಧ್ಯಕ್ಷರೇ, ಒಂದೇ ನಿಮಿಷ, ಎಲ್ಲಿಂದ ಎಲ್ಲೋ ಒಂದೇ ನಿಮಿಷ. ಮಾಡ್ತೀನಿ ಅಂತ ಹೇಳ್ತಾ ಇದೀವಿ ಅಣ್ಣ. ನಾನು ಮಾತಾಡಿದ್ದೀನಿ, ನಾವಿಬ್ರು ಮಾತಾಡಿದೀವಿ ಅಂತ. ಅಲ್ಲ ಸಚಿವರೇ, ಮನೆ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಕಳೆದ ಬಾರಿ ಹೇಳ್ತಾ ಇದ್ದಾರೆ, ಇಬ್ಬರು ಸಚಿವರು ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ತಗೊಳ್ಕೊಳ್ಳಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಹಿಂದಿನ ಸರ್ಕಾರ ಏನ್ ಮಾಡಿದೆ ಅಲ್ಲ ಸಭಾಧ್ಯಕ್ಷರೇ, ನಿಮಿಷ ಸರ್. ಸಚಿವರ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಸಚಿವರು ಬಹಳ ಆತರವಾಗಿ ಹೇಳ್ತಾ ಇದ್ದಾರೆ. ಮೊನ್ನೆ ನೀನು ಮಾತಾಡೋದು ಕೂತಿದ್ನ ಇಲ್ಲ? ನೀವು 2011ರ ಸೆನ್ಸಸ್ಸಿನ ಪ್ರಕಾರ ಮಾಡ್ತೀವಿ ಎನ್ನುವಂತ ಮಾನದಂಡ ಇಟ್ಕೊಂಡ್ರೆ ಗೋಕರ್ಣನ ಮಾಡ್ಲಿಕ್ಕೆ ಆಗಲ್ಲ. ನಾವು ಅದಕ್ಕೆ ಕೇಳ್ತಾ ಇರೋದು, ನಿಮ್ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇರೋದು, ಈ ರೀತಿ ಗ್ರಾಮ ಪಂಚಾಯಿತಿಗಳನ್ನ ಮೇಲ್ದರ್ಜೆಗೇರಿಸಬೇಕು ಅನ್ನುವಂತ ಪ್ರಪೋಸಲ್ಗಳೇನಿದೆ, ಅದರ ಜೊತೆನಲ್ಲಿ ರಾಜ್ಯದ ಈ ರೀತಿ ಪ್ರವಾಸಿ ತಾಣ್ಯಗಳನ್ನು ಕೂಡ ಮೊದಲ ಆದ್ಯತೆಯಲ್ಲಿ ಪರಿಗಣನೆ ಮಾಡಿದ್ರೆ ನಿಮ್ ಸರ್ಕಾರಕ್ಕೆ ಗೌರವ ಬರುತ್ತೆ, ನನಗಲ್ಲ. ಹಾಗಾಗಿ ಶಾಸಕರ ಕಳಕಳಿನ ಅರ್ಥ ಮಾಡಿಕೊಂಡು
ನೀವು ಮಾಡಿ 50 ಪ್ರಪೋಸಲ್ ಇದೆ ಅಂತ ಹೇಳಿ ಅದರಲ್ಲಿ ಫಸ್ಟ್ ಪ್ರಿಫರೆನ್ಸ್ ಇದನ್ನು ತಗೋತೀವಿ ಅಂತ ಹೇಳಿದ್ರೆ ಮುಗೀತು ವಿಷಯ. ಅದನ್ನೇ ಮಾಡಿ